ಇಷ್ಟು ದುಡ್ಡಿದ್ದಂಥ ಎಷ್ಟು ಜನ ಇರೋದು ಭಾರತದಲ್ಲೇ? ಅಂದರೆ ಇಂಥ ದುಡ್ಡನ್ನು ಇಲ್ಲಿ ಗಳಿಸ್ಕೊಂಡು ಅಲ್ಲಿ ಹೋಗೋವ್ರ ಸಂಖ್ಯೆನೂ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಪ್ಪ ಅಂತಂದ್ರೆ ದುಡ್ಡು ಇವತ್ತು ದೊಡ್ಡ ಫಸ್ಟ್ ಅಲ್ಲ, ಅದಿದ್ರೆ ಅಮೇರಿಕ ಸಹಿತ ಬರ್ರಿ ಕರಿತಾ ಇದ್ದಾರೆ. ಇದು ನಾವು ತಿಳ್ಕೊಬೇಕಾಗಿದೆ. ಭಾರತೀಯರು, ಬಡ ಭಾರತೀಯರು ಆ ದೇಶಕ್ಕೆ ಹೋಗುವವರು ನಮ್ಮ ಸರ್ಕಾರಗಳು ಸಹ ತಿಳ್ಕೊಬೇಕಾಗಿದೆ. ಇದೊಂದು ರೀತಿ ನಮ್ಮ ಸರ್ಕಾರಕ್ಕೆ ಅಥವಾ ಥರ್ಡ್ ವರ್ಲ್ಡ್ ಕಂಟ್ರಿಗೆ ಅಥವಾ ಮೂರನೇ ದೇಶಗಳ ಸರ್ಕಾರಗಳಿಗೆ ನಾವು ಒಂದು ಬಿರ್ಸಾಗಿ ಮಾತಾಡೋದಿಲ್ಲ, ಗೆಡ್ಡಿಗೆ ಬಡದಂಗೆ ಅದೇ. ನಿಮ್ಮಲ್ಲಿ ಶ್ರೀಮಂತ ನಟ ಕಳಿಸ್ರಿ, ನಾವು ನಿಮಗಿನ್ನು ಉದ್ಯೋಗ ಕೊಡೋದಿಲ್ಲ. ನಮ್ಮ ದೇಶದ ಏನಿಲ್ಲ ಟೆಕ್ನಾಲಜಿ ನಿಮ್ಗೆ ಬಿಟ್ಟು ಕೊಡೋದಿಲ್ಲ. ನಮ್ಮಲ್ಲಿ ದುಡ್ಡು ಹೂಡೋರನ್ನ ಅಲ್ಲಿ ಕಳಿಸೋದಿಲ್ಲ, ಇಲ್ಲೇ ಇರಲಿ ಅಂದ್ರೆ ಇದು ಅರ್ಥ ಏನಪ್ಪ ಅಂದ್ರೆ ನಾವು ಬೆಳಿತೀವಿ, ನೀವು ಹಿಂಗೆ ಹೋಗ್ರಿ ಅಂದಾಗ. ಬರೋರಿದ್ರೆ ಭಾಳ ಟೆಕ್ನಿಷಿಯನ್ ಇದ್ದವ್ರಿಗೆ ಅಲ್ಲಿ ಪರ್ವತ ಸಿಗೋದಿಲ್ಲ, ಆದರೆ ಅವ್ರು ಬಂದು ದುಡಿಬೋದು, ನಾವು ಪೇಮೆಂಟ್ ಕೊಡ್ತೀವಿ ಅನ್ನುವಂಥ ಧೋರಣೆನೂ ಅದು. ಇದರಿಂದಾಗೆ ಇದು ಹೊಸ ಕಾನೂನು ಶುರುವಾಯಿತು. ಒಂದನೇದಾಗೆ ಅಲ್ಲಿ ಹುಟ್ಟಿದವರಿದ್ದರೂ ಸಹಿತ ಅವ್ರು ಕೊಡುವಾಗಿಲ್ಲ. ಎರಡನೇದಾಗೆ 43.54 ಕೋಟಿಗಳಷ್ಟು ಆಸ್ತಿ ಇದ್ದವ್ರು ನಾವು ಕೊಡ್ತೀವಿ ಪೌರತ್ವ. ಅದಿಲ್ಲ ಅಂದ್ರೆ ಇಲ್ಲ. ಯಾಕೆಂದ್ರೆ ನೀವು ಬೇಕಾದ ಉದ್ಯೋಗ ಮಾಡ್ಬೋದು, ಇನ್ವೆಸ್ಟ್ಮೆಂಟ್ ಮಾಡ್ತೀರಿ, ಮತ್ತೇನೋ ಮಾಡ್ತೀರಿ, ಅಲ್ಲಿ ಉದ್ಯೋಗ ಸ್ಟಾರ್ಟ್ ಮಾಡಿ ನಮ್ಮ ಟ್ಯಾಕ್ಸು ಕೊಡ್ತೀರಿ, ನಮ್ಮ ಜನರಿಗೆ ಉದ್ಯೋಗ ಕೊಡ್ತೀರಿ. ಮತ್ತು ನಮ್ಮ ಜನರು ಇಲ್ಲೇ ಅವ್ರಿಗೆ ಈ ಜನರಲ್ಲಿ ನಮ್ಮಲ್ಲಿ ಉಳಿಸುವಂಥ ಪ್ರಯತ್ನ ನಮ್ಮ ಸರ್ಕಾರಗಳು ಯಾಕೆ ಮಾಡ್ತಾ ಇಲ್ಲ ಅನ್ನುವಂಥ ದೊಡ್ಡ ಪ್ರಶ್ನೆ ಅದ. ಅಂದರೆ ಇದ್ರೂ ಸಹಿತ ಯಾವ ಪ್ರಮಾಣದಲ್ಲಿ ಇದ್ದಾರೆ ಅದು ಪ್ರಶ್ನೆ ಅದ. ಅದು ನಮ್ಮಲ್ಲೇ ಇಷ್ಟು ದೊಡ್ಡ ಪ್ರಮಾಣದ ದುಡ್ಡಿದ್ದವ್ರು ಅಮೆರಿಕಕ್ಕೆ ಹೋದ್ರಪ್ಪ ಅಂತಂದ್ರೆ ದೊಡ್ಡ ಹಾನಿ ನಮಗದ. ಅಂಥವ್ರು ಅಲ್ಲಿ ಕಳಿಸೋದಕ್ಕೆ ಅಥವಾ ಅಲ್ಲಿ ಕಳಿಸೋದಂಥ ಒಂದು ವ್ಯವಸ್ಥೆ ಮಾಡೋದಕ್ಕೆ ನಾವು ಸೂತೋದು ಒಂದಾಗಿ ಅಲ್ಲಿ ಹೋಗಿ ದುಡ್ಡಿನ ಇನ್ವೆಸ್ಟ್ ಮಾಡಿ ಲಾಭ ಮಾಡ್ಕೊಳ್ಳೋವಂಥದ್ದು. ಅಲ್ಲಿ ಟೆಕ್ನಿಷಿಯನ್ ಇದ್ದಾರೆ, ಎಲ್ಲ ಇದ್ದಾರೆ, ಲಾಭ ಮಾಡ್ಕೊಂಡು ಅವ್ರ ದೇಶ ಶ್ರೀಮಂತ ಮಾಡಿ ನಮ್ಮ ದುಡ್ಡನ್ನ ಅಲ್ಲಿ ಇಟ್ಟ ಇದು ಎಷ್ಟು ಮಾಡಿ ಸುರಕ್ಷತೆ ಇಲ್ಲಿದ್ದವ್ರಿಗೂ ಸಹಿತ. ಅದು ನಮ್ಮ ಥರ್ಡ್ ವರ್ಲ್ಡ್ ಕಂಟ್ರಿ, ಚೀನಾದವ್ರು ಇರ್ಬೋದು, ಏಷ್ಯಾ ಖಂಡದವ್ರು ಇರ್ಬೋದು, ಮತ್ತಾರು ಇರ್ಬೋದು, ಇವೆಲ್ಲನೂ ಇದು ಸ್ಪಷ್ಟವಾಗಿ ಇನ್ನುಳಿದ ಎಲ್ಲ ದೇಶಗಳಿಗೆ ನೀವು ನಮ್ಮ ದೇಶಕ್ಕೆ ಬರಬೇಡ್ರಿ, ದುಡ್ಡಿದ್ರೆ ಬರ್ರಿ, ಅದ್ರ ಬರಕ್ಕೆ ಹೋಗ್ಬೇಡ್ರಿ ನೀವು. ಅಂದರೆ ಇನ್ನು ಮುಂದಿನ ದಿನಗಳಲ್ಲಿ ಅಮೇರಿಕ ಇದ್ದೇನಪ್ಪ ಅಂದರೆ ಕನಸಾಗಿ ಉಳಿಯುವಂಥದ್ದಂತ ದುಡ್ಡಿದ್ದವ್ರಿಗೆ